ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ಲಾಗಿ ಈಸಿಯಾಗಿ ವಿತಿನ್ 1 ಅವರಲ್ಲಿ ಹಾಕುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಯಾರಿ ಕಾಂಬಿನೇಷನ್ ಬಂದುಬಿಟ್ಟು ರಾಯಲ್ ಬ್ಲೂ ಮತ್ತು ರೆಡ್ ಆ್ಯಂಡ್ ಪಿಂಕಲ್ಲಿ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ನಾನು ಬೇಸ್ ಲೈನು ಆಲ್ರೆಡಿ ಹಾಕಿದ್ದೀನಿ ಇಲ್ಲಿ. ಸೊ ನಾನು ಸಿಂಪಲ್ ಆಗಿದೆ, ತೋರಿಸ್ಲೋ ಬೇಡವಾ ಅಂತ ಅಂದ್ಕೊಂಡ್ಬಿಟ್ಟು ನಾನು ಹಾಕಿದ್ದೆ. ಬಟ್ ಆದರೂ ತೋರಿಸೋಣ, ಯಾಕಂದರೆ ಬಿಗ್ನರ್ಸ್ಗೆ ಹೆಲ್ಪ್ ಆಗ್ತಿರ್ಬೋದು ಅನ್ನೋ ರೀಸನ್ಗೆ ನಾನು ಏನು ಬೇಸ್ ಚೈನನ್ನು ಹಾಕಿದ್ದೀನಿ. 5 ಚೈನು 1 ಬೀಡು, 5 ಚೈನು 1 ಬೀಡು, ಫುಲ್ ಸ್ಯಾರಿ ಕಂಪ್ಲೀಟ್ ನಾನು ಅದೇ ಥರ ಮಾಡಿರೋದು. ನೆಕ್ಸ್ಟ್ ಇವಾಗ ನಾನು ಸ್ಯಾರಿ ಕಲರ್ ಏನಿದೆ ಅದನ್ನು ಬಾಡಿ ಕಲರನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಲಾಕನ್ನು ಮಾಡ್ತಾಯಿದ್ದೀನಿ. ಸೊ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ 2 ಟೈಮ್ ಲಾಕ್ ಮಾಡ್ಕೊಳ್ಳಿ, ತುಂಬ ಸೆಕ್ಯೂರ್ ಆಗಿರುತ್ತೆ ಅನ್ನೋ ರೀಸನ್ಗೆ. ಸೊ 2 ಟೈಮ್ ಲಾಕ್ ಆದಮೇಲೆ ಇಲ್ಲಿ ಬೀಡ್ ಮೇಲೆ ನಾನು 6ಇಂದ 7 ಚೈನನ್ನು ಹಾಕ್ತಾಯಿದ್ದೀನಿ. ಸೊ ನೀವು ಬೀಡ್ ತುಂಬ ದೊಡ್ಡದಾಗಿದ್ದರೆ ತುಂಬಾ ಹಾಕ್ಬೋದಾಗುತ್ತೆ, ಇಲ್ಲ ರೌಂಡ್ ಬೀಡ್ ತೊಗೊಂಡ್ರೆ ನಿಮಗೆ ಇನ್ನೂ ಕಡಿಮೆನೂ ಬರುತ್ತೆ. ಸೊ 7 ಸ್ಟಿಚ್ಚನ್ನು ಹಾಕಿದಾದಮೇಲೆ ಇಲ್ಲಿ ನಾನು 3 ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಸೊ 3 ಆದರೂ ಹಾಕ್ಕೊಳ್ಳಿ, 2 ಆದರೂ ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಸೊ 2 ಸ್ಟಿಚ್ ಆದಮೇಲೆ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡ್ಬಿಟ್ಟು ನಾವು ಇಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ನೋಡಿ, ಸೂಜಿ ಮೇಲೆ 1 ಸರಿ ದಾರ ತೊಗೊಂಡ್ಬಿಟ್ಟು 2ಕ್ಕೆ 1, 2ರಿಂದ 1 ಡಬಲ್ ಕ್ರೋಶನ ನಾವು ಮಾಡಬೇಕು. ಸೊ ತುಂಬ ಈಸಿ ಇದೆ. ಇದರಲ್ಲಿ ನಿಮಗೆ ಡಬಲ್ ಕ್ರೋಶ ಒಂದು 14ರಿಂದ 15 ಡಬಲ್ ಕ್ರೋಶ ಆ್ಯಡ್ ಆಗುತ್ತೆ. ಇದರಲ್ಲಿ ನಿಮಗೆ ಬೇಕು ಅನ್ನೋದಾದರೆ ಒಂದು 8 ಡಬಲ್ ಕ್ರೋಶ ಹಾಕಿಬಿಟ್ಟು ಮತ್ತು ಒಂದು ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಹಾಕಿ ಮತ್ತು 8 ಡಬಲ್ ಕ್ರೋಶ ಈ ಥರನೂ ವೆರಿಫೈ ಮಾಡಬಹುದು ನೀವು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಕೂಡ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತೀನಿ. ಸೇಮ್ ಇದೇ ಥರದಲ್ಲಿ ಬೀಡ್ ಹಾಕಿಬಿಟ್ಟು ಹೇಗೆ ಬಂದಿದೆ ಅನ್ನೋದು ಅದು ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಸೊ ನೋಡಿ, ಇಲ್ಲಿ ಡಬಲ್ ಕ್ರೋಶನನ್ನು ಮಾಡ್ತಾಯಿದ್ದೀನಿ. ತುಂಬ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಹೊಸೊಬ್ಬರಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು. ಸೊ ನೋಡಿ, ಇಲ್ಲಿ ನಾನು ಡಬಲ್ ಕ್ರೋಶ ಕಂಪ್ಲೀಟಾಗಿ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ ಅಂತ. ಸೂಜಿ ಮೇಲೆ 1 ಸರಿ ದಾರ ತೊಗೊಂಡ್ರೆ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ 2 ಸರಿ ದಾರ ತೊಗೊಂಡು ಟ್ರಿಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೋಡಿ, ಡಬಲ್ ಕ್ರೋಶ ಆದಮೇಲೆ ಇಲ್ಲಿ 15 ಡಬಲ್ ಕ್ರೋಶ ಆದಮೇಲೆ ನಾನು 3 ಚೈನನ್ನು ಹಾಕ್ತಾಯಿದ್ದೀನಿ. ಸೊ ನಾನು ಯಾವುದೇ ಕಾರಣಕ್ಕೂ ಲಾಕ್ ಏನೂ ಮಾಡಲ್ಲ. ಸೊ 3 ಚೈನನ್ನು ಹಾಕಿ ಡೈರೆಕ್ಟಾಗಿ ಮತ್ತೆ ಏನು 5 ಚೈನ್ ಇದೆ ಅಲ್ವಾ ಬೀಡ್ ಆದಮೇಲೆ ಅದಕ್ಕೆ ನಾನು ಲಾಕನ್ನು ಮಾಡ್ಕೋತೀನಿ. ಹಾಗೆ ಡಬಲ್ ಕ್ರೋಶೆಯಿಂದನೇ ಲಾಕ್ ಮಾಡ್ಕೊಳ್ಳೋದು. ಇಲ್ಲಿ ಕೂಡ ಸೇಮ್ ಪ್ರೊಸೀಜರ್, 15 ಡಬಲ್ ಕ್ರೋಶ ಪ್ರತಿಯೊಂದು 5 ಚೈನ್ ಒಳಗಡೆ ನಾನು 15 ಡಬಲ್ ಕ್ರೋಶನೇ ಹಾಕ್ತಾ ಇರೋದು. ನೋಡಿ ನಾನು ಯಾವ ಥರ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವಾ, ಹೇಗೆ ಹಾಕಿದ್ದೀನಿ ಅಂತ. ಇದೇ ಥರ ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಬೇಕು. ಸೊ ಕಂಟಿನ್ಯೂ ಆದಮೇಲೆ ಕುಚ್ಚೆಲ್ಲ ಕಟ್ಟೋದಾದಮೇಲೆ ಫೈನಲ್ ಲುಕ್ ಹೇಗಿದೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ನಿಮಗೆ. ತುಂಬ ಬೇಗ ಹಾಕ್ಬೋದು. ಬಿಗಿನರ್ಸ್ ಅಂತೂ 1 ಸಾರಿ 2 ಸಾರಿ ನೋಡಿದ್ರೆ ನೀವು ಟ್ರೈ ಮಾಡಲೇಬೇಕು. ಆ ಥರ ಡಿಸೈನ್ ಇದೆ ಇದು. ಸೊ ನೋಡಿ, ಕುಚ್ಚೆಲ್ಲ ಕಟ್ಟೋದಾದಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ರಲ್ಲ, ಬೀಡ್ ತೆಳಗಡೆ ಕುಚ್ಚು ಬಂದಿರೋದು. ಸೊ ನಾನು ಅದು ಒಂದು ಕಲರು ಇದು ಒಂದು ಕಲರು 120 ಎಳೆ ದಾರದಿಂದ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಸೊ ನೀವು ಬೇಕು ಅನ್ನೋದಾದರೆ ಇನ್ನೂ ದಪ್ಪ ಕೂಡ ಕಟ್ಕೋಬೋದು, ಇಲ್ಲ ಇನ್ನೂ ಲೆಂತಿಯಾಗಿ ಕೂಡ ಮಾಡ್ಕೋಬೋದು. ಸೊ ನಾನು ಈ ಥರ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ. ಮತ್ತು ತುಂಬ ಅಂದರೆ ತುಂಬ ಬೇಗ ಆಗಿಬಿಡುತ್ತೆ. ಇದಕ್ಕೆ ನಾನು 350ಇಂದ 400ವರೆಗೂ ಚಾರ್ಜನ್ನ ಮಾಡ್ತೀನಿ. ಸೊ ನಿಮ್ಮ ಏರಿಯಾ ವೈಸ್ ನೋಡ್ಕೊಂಡ್ಬಿಟ್ಟು ನೀವು ಚಾರ್ಜನ್ನು ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಳಿ ಡಿಸೈನ್ ಹೇಗಿದೆ ಅನ್ನೋದು. ಮತ್ತು ನಿಮ್ಗೆ ಯಾವುದಾದ್ರೂ ಡಿಸೈನ್ಸ್ ಬೇಕು ಅನ್ನೋದಾದರೆ ಅದು ಕೂಡ ಕಮೆಂಟ್ಸ್ ಮಾಡಿ, ನಾನು ಆ ಡಿಸೈನ್ ಕೂಡ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೂ ಒಂದು ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಅಂದರೆ ಆಲ್ಮೋಸ್ಟ್ ಆಗಿ ಎಲ್ಲರೂ ಹಾಕೋತಾ ಇರೋ ಡಿಸೈನ್ಸು ನಾನು ತುಂಬ ಸರಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ಕೂಡ ಹಾಕಿದ್ದೀನಿ. ಸುಮ್ಮನೆ ಕ್ಲಿಪ್ಪಿಂಗ್ ನಿಮಗೆ ಇರಲಿ ಅಂತ ತೋರಿಸಿರೋದು. ಥ್ಯಾಂಕ್ ಯು.